ಅಣ್ಣ, ನಾನು ಇನ್ನೂ ಪೂರ್ತಿಯಾಗಿ ನಿನ್ಗೇನು ಹೇಳಲೇ ಇಲ್ಲ. ಮಗುನ್ ನೋಡೋ ಆಸೆ ಅನ್ನೋ ಒಂದು ಕಾರಣ ಮಾತ್ರ ಹೇಳಿದೆ. ಎರಡನೇ ದೊಡ್ಡ ಕಾರಣ ಕೇಳಿಸ್ಕೊಂಡು ಆಮೇಲೆ ಬೇಕಾದ್ರೆ ನನಗೆ ಬೈದ್ಬಿಡು. ಅವ್ರಿಗೂ ಬೈ. ನಾನು ಅವ್ರ ಮಗುನ ಕೊಲೆ ಮಾಡಿದೆ ಅಂತ ತಾನೇ ನನ್ನನ್ನು ಅವ್ರು ಅರೆಸ್ಟ್ ಮಾಡಿಸಿದ್ದು. ನನಗಿವತ್ತು ಬೆಳಿಗ್ಗೆನೂ ಯಶೋಧ ಮನೆಗೆ ಹೋಗೋ ಉದ್ದೇಶ ಇರಲಿಲ್ಲ. ಮಗುನ್ ನೋಡೋ ಆಸೆನೂ ಹಾಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದರೆ ಬೆಳಿಗ್ಗೆ ರಾಜೇಶ್ವರಿ ಅವರಿಂದ ಫೋನ್ ಬಂತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಂತೆ. ಮಗು ಸಾವಿಗೆ ನಾನು ಕಾರಣ ಅಲ್ಲ ಅಂತ ಅದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆಯಂತೆ. ಅಂದ್ರೆ ನಿನಗೂ ಅದಕ್ಕೂ ಸಂಬಂಧನೇ? ನೀನು ಈ ರೀತಿ ಎಲ್ಲ ಆಡಬಾರ್ದು. ಈ ವಿಚಾರನ ಅವ್ರ ಮುಖದ ಮೇಲೆ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೋಗಿದ್ದೆ. ತಡೆಯೋಕ್ಕಾಗ್ಲಿಲ್ಲ ಅಣ್ಣ. ಅದಕ್ಕೆ ಹೇಳ್ಬಿಟ್ಟು ಬಂದೆ. ಹೆದರ್ಸ್ಬಿಟ್ಟು ಬಂದಿದ್ದೀನಿ, ನಿಮ್ಮನ್ನು ಕೋರ್ಟ್ ಮೆಟ್ಲು ಹತ್ತಿಸ್ತೀನಿ ಅಂತ. ಎಂತ ಒಳ್ಳೆ ದಿನ ದೇವಕ್ಕೆ ಇವತ್ತು ನಮ್ಮ ಪಾಲಿಗೆ. ಇವತ್ತು ದೀಪಾವಳಿ, ಯುಗಾದಿ, ನವರಾತ್ರಿ, ಶಿವರಾತ್ರಿ ಎಲ್ಲ ತಗೋ. ಇವತ್ತು ಇನ್ನೂ ಒಂದು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಏನಿದು? ಸುನೀತಾ ಚಕ್ಕು. ನಾನೇ ತಗೊಂಡ್ಬಂದೆ. ಚಿಕ್ಕಮ್ಮ ಜೊತೆ ಬಂದಾಗ ಕೊಡೋಕೆ ಮಾಡ್ತಿದ್ದೆ. ನೀನು ಮನೆಗೆ ಬಂದಾಗಲೂ ಕೊಡೋಕೆ ಮಾಡ್ತೆ. ನಿನ್ನೇನು ಮಾಡ್ತೆ. ಈ ಚೆಕ್ಕಿಗೂ ಇವತ್ತೇ ಋಣ ಕೂಡ ಬಂದಿತ್ತು ಅಂತ ಕಾಣುತ್ತೆ. ಒಳ್ಳೆ ದಿನ ನಿನ್ನ ಕೈ ಸೇರ್ತಾ ಇದೆ. ಅಣ್ಣ, ನನಗೆ ಚೆಕ್ ಬೇಡ. ನಾನೇ ಬೇಡ ಅಂತ ಬಿಟ್ಟು ಬಂದಿದ್ದೆ. ನೀನು ಬೇಡ ಅಂತ ಬಿಟ್ಟು ಬಂದಿದ್ದೆ. ಪದ್ಮ ಸುನೀತಾ ಕೆನ್ನೆಗೆ ಒಂದೇಟ್ ಕೊಟ್ಟು ವಾಪಸ್ ಕೊಟ್ಟು ಬಂದಿದ್ದು. ಇದನ್ನು ತರೋ ಋಣ ನನ್ನ ಮೇಲಿತ್ತು. ಇದು ನಿನ್ನ ದುಡಿಮೆ ಹಣ, ಬಿಟ್ಟಿ ಹಣ ಅಲ್ಲ. ಆದರೂ ಬೇಡ ಅಣ್ಣ. ವಾಸುಗೆ ಅಮೇರಿಕಕ್ಕೆ ಹೋಗ್ಬೇಕು ಅಂತ ಪ್ರೀತಿಯಿಂದ ಕೊಟ್ಟ ಹಣ ಇದು. ಹಣದ ಮೇಲೆ ಹಾಗೇನಾದ್ರೂ ಬರೆದಿರುತ್ತಾ? ಅನ್ಯಾಯದ ಹಣ ನಮಗೆ ಬೇಡ. ಆದರೆ ಕಷ್ಟಪಟ್ಟು ದೂರದ ಹಣನ ಬಿಡೋದು ಮೂರ್ಖತನ. ಸುಮ್ಮನೆ ತಗೋ. ಹಾಗೆ ಇನ್ನೂ ಒಂದಿದೆ, ಅದನ್ನು ಇತ್ಯರ್ಥ ಮಾಡಿಬಿಡ್ತೀನಿ ಇವತ್ತು. ಹಲೋ ಹಲೋ, ರಘು ಅವರ? ನಾನು ರೀ ವಿದ್ಯಾಧರ್, ದೇವಕಿ ಅಣ್ಣ. ಹೇಳಿ ವಿದ್ಯಾಧರ್. ಮಗು ಸಿಕ್ತಂತೆ, ಹೇಳೋದಲ್ವೇನ್ರಿ? ಸಾರಿ. ಪರವಾಗಿಲ್ಲ, ಕಂಗ್ರಾಟ್ಸ್. ಅಲ್ಲಿಗೆ ಎಲ್ಲ ಮುಗಿದಾಗಾಯ್ತಲ್ಲ. ಇನ್ನಾದರೂ ಇಲ್ಲಿ ನಮ್ಮ ಸೆಕ್ಯೂರಿಟಿ ಕಮ್ ನಿಮ್ಮ ಧರ್ಮಪತ್ನಿಗಾಗಿ ಹಾಕ್ಸಿರೋ ಸಾಮಾನುಗಳನ್ನೆಲ್ಲ ಎಚ್ಬೋದಲ್ವಾ? ಖಂಡಿತ ಇವತ್ತೇ ತೆಗಿಸ್ತೀನಿ. ಈಗಲೇ ಟೆಂಪೋಗೆ ಹೇಳಿ ಖಾಲಿ ಮಾಡಿಸ್ತೀನಿ. ಹಾಗೆ ಇನ್ನೂ ಒಂದು ಕೆಲಸ ಬಾಕಿ ಇದೆ. ದೇವಕಿ ಕೊಡಬೇಕಾಗಿರೋ ಬಾಕಿ ಹಣವನ್ನು ಕಳಿಸ್ಬಿಡಿ. ಅಲ್ಲಿಗೆ ಎಲ್ಲ ಲೆಕ್ಕಾಚಾರನೂ ಮುಗಿದಾಗತ್ತೆ. ನಾವು ಅವತ್ತಿಂದನೂ ದೇವಕಿ ಅವರಿಗೆ ಹೇಳ್ತಾನೆ ಇದ್ದೀವಿ. ಅವರೇ ನಿರಾಕರಣೆ ಮಾಡಿದರು. ಮನೆ ಬಿಟ್ಟು ಹೋಗುವಾಗಲೂ ಹೇಳಿದ್ದೀವಿ 3 ಲಕ್ಷ ಕೊಡಬೇಕು, ಇನ್ನೂ ಬೇಕಾದರೆ 2 ಲಕ್ಷ ಸೇರಿಸ್ಬಿಟ್ಟು ಕೊಡ್ತೀವಿ. ಚೆ ಅವೆಲ್ಲ ಬೇಡ. ಬರೋ ಹಣ ಬಂದರೆ ಸಾಕು. ಬಿಟ್ಟಿ ದುಡ್ಡು ಹಳೆ ಬಿಡ್ನವ್ರ ಮೈಗೆ ಹತ್ತಲ್ಲ. ಕೊಡೋದನ್ನು ಕಳಿಸಿ ಸಾಕು. ಬಾಯ್. ವಂದನೆಗಳು, ಶುಭವಾಗಲಿ. ಅಣ್ಣ, ಇನ್ನೊಂದ್ಸಲ ಬೇಡ ಅನ್ನೋ ಮಾತಾಡಬೇಡ. ನೀನು ಮಾಡಿದ ಸರಿನೋ ತಪ್ಪೋ ಅಗ್ರಿಮೆಂಟ್ ಪ್ರಕಾರ ಮಗು ಹೆತ್ತಿದ್ಯಾ ತಾನೆ, ಅಷ್ಟೇ. ದೇವಕಿ, ಸತ್ಯ ಕಟುವಾದರೂ ಸುಳ್ಳಾಗಲ್ಲ. ಸಂಪಾದಿಸಿದ ಹಣಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದನ್ನ ಆಸೆ ಅಂತ ಕರೆಯಲ್ಲ ದೇವರಾಜ್. ಅತಿ ಆಸೆನೂ ಅಲ್ಲ, ದುರಾಸೆ. ದುರಾಸೆಯಲ್ಲೂ ತುಂಬಾ ಕೆಟ್ಟದಾದ ದುರಾಸೆ. ಹಾಗನ್ಬೇಡಿ ನಾರಾಯಣ್. ನಿಮಗೂ ಗೊತ್ತಿದೆ
ನಾ ಮಾಡಿದ್ದು ತಪ್ಪೇ ಇರ್ಬೋದು, ಅದಕ್ಕಾಗಿ ಪರಿತಾಪ ಪಟ್ಟಿದ್ದೀನಿ, ದಿನೇ ದಿನೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಿಮ್ಮ ತಪ್ಪಿಗೆ ನಿಮ್ಮ ಪಶ್ಚಾತ್ತಾಪ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ಆ ಪಶ್ಚಾತ್ತಾಪ ಸೀತಂಗೂ ಗೊತ್ತಾಗ್ಬೇಕಲ್ವಾ? ಒಂದೇ ಒಂದು ಸಲ ಅವಳನ್ನ ಮಾತಾಡಿಸಿ ನನ್ನ ನೋವು ಹೇಳ್ಕೊಟ್ರೆ ಸಾಕು, ಮತ್ತೆ ನಾನು ಈ ಕಡೆ ತಲೆ ಹಾಕೋದಿಲ್ಲ. ಛೇ, ನಿಮ್ಗೇನಾದ್ರೂ ಮತಿ ಇದೆಯೇನ್ರಿ? ತಪ್ಪು ಮಾಡಿರೋರು ನೀವು, ಫಲ ಅನುಭವಿಸ್ತಿರೋದು ಸೀತಮ್ಮ. ಈಗ ನಿಮಗೆ ಜ್ಞಾನೋದಯ ಆಗಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂದ್ರೆ ಪಡಿ, ಅವಳಿಗೆ ಯಾಕೆ ತೊಂದರೆ ಕೊಡ್ತೀರಾ? ಖಂಡಿತ ತೊಂದರೆ ಕೊಡೋದಿಲ್ಲ ನಾರಾಯಣ್. ನೀವು ಅವಳನ್ನ ಮಾತಾಡ್ಸೋದೇ ತುಂಬಾ ದೊಡ್ಡ ತೊಂದರೆ. ಮತ್ತೆ ಅವಳು ನರಳೋ ಹಾಗೆ ಮಾಡಬೇಕು ಅಂತ ಇದ್ದೀರಾ? ಇಲ್ಲ ದೇವರಾಜ್, ಸಾಧ್ಯ ಇಲ್ಲ. ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ. ನೋಡಿ, ಒಳ್ಳೆ ಸಂಸಾರದ ವಾತಾವರಣದಿಂದ ತಗೊಳ್ಳಿದನ. ಅದು ನಾನು ಹೆತ್ತ ಮಗು ಅಲ್ಲ ರವಿ. ಬನ್ನಿ 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 ಬನ್ನಿ. ನೀವು ಬೇರೆ ಯಾರನ್ನಾದ್ರೂ ಕಳಿಸ್ತೀವಿ ಅಂತ ಅನ್ಕೊಂಡಿದ್ದೆ, ನೀವೇ ಬಂದ್ಬಿಟ್ಟಿದ್ದೀರಿ. ನೋಡಿ, ಇದು ಪ್ರೀತಿ ವಿಶ್ವಾಸದ ಕೆಲಸ ಅಲ್ವಾ? ಅದು ಮೂರನೇವರ ಮೂಲಕ ಆಗಬಾರ್ದು. ನಾವು ದೇವಕಿಯವರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ವಿ, ಅದನ್ನು ನಾವೇ ಮುಗಿಸೋದು ಒಳ್ಳೆ ಸಂಸ್ಕೃತಿ. ಪರವಾಗಿಲ್ಲ ರಘು, ನಿಮ್ಮ ಹತ್ರನೂ ಸಂಸ್ಕೃತಿ ನಾಗರಿಕತೆ ಇದೆ, ಜೊತೆಗೆ ಕಾನೂನು ನ್ಯಾಯನೂ ಇದೆ. ಅದು ನಿಜ ಅನ್ನಿ. ದೇವಕೆ ದೇವಕೆ ಬರ ಮೇಲೆ ಅಬ್ಬಾ. ರಘು ಕೊಡು. ದೇವ್ಕಿ, ನಾವಿದನ್ನ ಮನಸ್ಸಾಕ್ಷಿಯಾಗಿ ಹೃದಯಪೂರ್ವಕವಾಗಿ ಕೊಡ್ತಾ ಇದ್ದೀವಿ. ಮಗುಗೆ ಬೆಲೆ ಕಟ್ತಾ ಇಲ್ಲ, ಕಟ್ಟೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ವಿಶ್ವಾಸ, ನಮ್ಮ ಒಪ್ಪಂದ, ನಾವೆಲ್ಲ ಮನುಷ್ಯರೇ ಅಲ್ವಾ? ದಯವಿಟ್ಟು ಇದನ್ನು ತಗೊಳ್ಳಿ.
ಯಶೋಧ. ನನಗೆ ಋಣಭಾರ ಬೇಡ. ದೇವ್ಕಿ, ನೀವು ಇದನ್ನು ತಗೊಳ್ಳಿಲ್ಲ ಅಂದರೆ ನನ್ನ ಮನಸ್ಸಿಗೆ ಖಂಡಿತ ಸಮಾಧಾನ ಆಗಲ್ಲ. ಇದನ್ನು ಋಣ ಸಂದಾಯ ಅಂತ ತಿಳ್ಕೊಳ್ಬೇಡಿ. ಪರಸ್ಪರ ಗಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಪ್ಲೀಸ್ ತಗೊಳ್ಳಿ. ದೇವಕಿ, ಭಾವನೆಗಳು ಮನಸ್ಸಲ್ಲೇ ಇರಬೇಕು. ಮಾಡೋ ಕೆಲಸದಲ್ಲಿ ಪ್ರೀತಿ ಇರಬೇಕು. ಆದರೆ ಮಾಡೋ ಕೆಲಸಕ್ಕೆ ಸಂಬಳ ಸಿಗಬೇಕಲ್ವಾ? ಯಾರು ಬಿಟ್ಟಿಯಾಗಿ ದುಡಿಯಲ್ಲ, ದುಡಿಲೂಬಾರ್ದು. ಹೌದು ದೇವಕಿ, ಇದು ನಿಮ್ಮ ದುಡಿಮೆಯ ಹಣ ಅಂತ ಅಂದ್ಕೊಳ್ಳಿ. ಆಫೀಸ್ಗೆ ಹೋಗಿದ್ರೆ ಸಿಕ್ಕೇ ಸಿಕ್ತಿತ್ತಲ್ವಾ? ದೇವ್ಕಿ, ಇದರಲ್ಲಿ ನಿಮ್ಮ ಹಠ ಸಾಧಿಸ್ಬೇಡಿ. ಇದು ಪ್ರೀತಿಯ ಒತ್ತಾಯ. ಪ್ಲೀಸ್ ತಗೊಳ್ಳಿ ಇದನ್ನು. ಹಬ್ಬ, ನನಗೆ ಈಗ ಸಮಾಧಾನ ಆಯ್ತು. ಥ್ಯಾಂಕ್ಸ್ ದೇವಕಿ. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತು, ನೀವು ಈ ಸಾಮಾನೆಲ್ಲ ತಗೊಂಡು ಹೋಗಿದ್ರೆ. ಓಹ್ ಖಂಡಿತ, ಎಲ್ಲ ಇವತ್ತೇ ಕ್ಲಿಯರ್ ಆಗುತ್ತೆ, ಅದರಲ್ಲಿ ಏನು ಅನುಮಾನ ಬೇಡ. ಅಲ್ಲ, ನೀವು ತಗೊಂಡು ಹೋಗದೇ ಇದ್ರೆ ಅವೆಲ್ಲ ಮನೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ದೇವಕಿಯವರೇ, ಮಗುನ ಎತ್ಕೋಬೇಕು ಅಂತ ಅನ್ಸಿದ್ರೆ ಒಂದ್ಸರ್ತಿ ಬೇಡ 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 ಸ್ವಾಮಿ. ನಮ್ಮ ಹಳೆ ಬೀಡು ಫ್ಯಾಮಿಲಿಯವ್ರದ್ದು ಕೈ ಗುಣ ಕಾಲ್ ಗುಣ ಯಾವುದು ಚೆನ್ನಾಗಿಲ್ಲ. ದಯವಿಟ್ಟು ಬೇಡ ಬೇಡ. ಇಲ್ಲ ವಿದ್ಯಾಧರ್, ಸಮಯ ಸಂದರ್ಭಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಲ್ಲ. ಸರಿನಾ ತಪ್ಪು ಅಂತ ಅಂದ್ಕೊಳ್ತೀವಿ, ತಪ್ಪನ್ನೇ ಸರಿ ಅಂತ ವಾದ ಮಾಡ್ತೀವಿ. ಆಯ್ತಾಯ್ತು, ಹಾಗೆ ಅಂದ್ಕೊಂಡೆ. ತಾವು ಬೇಗ ಇಲ್ಲಿಂದ ಹೊರಡಿ. ಬರ್ತೀವಿ ದೇವ್ಕಿ, ಬರ್ತೀವಿ. ದೇವಕಿ, ಕಳಿಸ್ಬಂದು. ಅದು ನಾನು ಹೆತ್ತ ಮಗು ಅಲ್ಲ ರಘು. ನಿವಿ, ರಘು ಮಗುನ ಕದ್ಕೊಂಡು ಹೋದವ್ರು ಯಾರು ಅಂತ ಗೊತ್ತಾಯ್ತು. ಹೌದಾ? ಯಾರು? ರಘು ತಾಯಿ ರಾಜೇಶ್ವರಿ. ಅತ್ತಿಗೆ, ಇನ್ನು ಮುಂದೆ ನಮಗೆಲ್ಲ ಒಳ್ಳೆ ದಿನಗಳು ಬರುತ್ತವೆ ಅನ್ನಿಸ್ತಿದೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಕಣೆ. ಸುಮತಿ ಹೋಗಿದ್ದಾಳಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆಯಂತೆ. ದೇವಕಿ ಕೇಸು ಮುಗಿತಾ ಇದೆ ಸದ್ಯ. ನಿನ್ನ ಎಂಗೇಜ್ಮೆಂಟು ಎಷ್ಟು ಚೆನ್ನಾಗಿ ನಡೀತಲ್ವಾ ಸದ್ಯ. ದೇವ್ರೇ, ಹಳೆಬೀಡು ಕುಟುಂಬಕ್ಕೆ ಇನ್ನಾದರೂ ಒಳ್ಳೆ ದೇವಸ್ಗಳು ಬರಲಪ್ಪ. ಹಲೋ ಪದ್ಮ, ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ? ಗುಡ್ ನ್ಯೂಸಾ? ಹ್ಞೂ, ನಾನು ಹೇಳೋಕೆ ಮರ್ತು ಬಿಟ್ಟಿದ್ದೆ. ರಘು ಕಡೆಯಿಂದ ದೇವಕಿ ಬರಬೇಕಾದ 3 ಲಕ್ಷ ರೂಪಾಯಿ ಬಂತು ಕಣೆ. ಖುದ್ದಾಗಿ ರಘು ಯಶೋಧ ಬಂದು ಕೊಟ್ಟು ಹೋದ್ರು. ವಾವ್, ಅಪ್ಪ, ಹೋಗ್ಲಿ ಬಿಡ್ರಿ. ಇನ್ ಮುಂದೆ ನಮ್ಮೆಲ್ಲರಿಗಿಂತ ದೇವಕಿನೇ ಶ್ರೀಮಂತೆ ಎನ್ನಿ. ಯಾವತ್ತೂ ಹಾಗೆ ಕಣೆ. ಲೈಫಲ್ಲಿ ರಿಸ್ಕ್ ತಗೊಂಡ್ರೆ ಫಲ ಸಿಕ್ಕೇ ಸಿಗುತ್ತೆ. ಹೌದ್ರಿ, ನಾನು ನೀವಿ ಈಗ ಅದೇ ಮಾತಾಡ್ತಾ ಇದ್ವಿ. ಹಳೆ ಬೀಡ್ ಕುಟುಂಬಕ್ಕೆ ಈಗ ಒಳ್ಳೆ ದಿವಸಗಳು ಬರ್ತಾ ಇವೆ ಅಂತ. ವಾಸು ದೇವ್ಕಿನೂ ಸರಿ ಹೋದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆ ವಿಷಯ ಈಗ ಬೇಡ ಪದ್ಮ, ಅದು ನಮ್ಮ ಕೈ ಮೀರಿದ್ದು. ಸುಮ್ಮನೆ ಹೇಳ್ದೆ ಅಷ್ಟೇ ರೀ. ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸೋಣ ಅಷ್ಟೇ. ನೀವು ಬೇಗ ಬನ್ನಿ. ಸರಿ.
ಹೇಳಿ ಅವಿನಾಶ್. ನಿವಿ, ರಘು ಮಗುನ ಕದ್ಕೊಂಡು ಹೋದವ್ರು ಯಾರು ಅಂತ ಗೊತ್ತಾಯ್ತು. ಹೌದಾ? ಯಾರು? ರಘು ತಾಯಿ ರಾಜೇಶ್ವರಿ. ನಿವಿ, ಏನೈತೆ? ದೇವ್ಕಿ ಮಗುನ ಕದ್ದಿದ್ದು ರಘು ತಾಯಿ ಅಂತ. ಏನು? ರಾಜೇಶ್ವರಿ. ಹಾಗಾದ್ರೆ ಇದರಲ್ಲಿ ಇನ್ನೂ ಏನೋ ಇದೆ. ಕೂಡಲೇ ನೀವು ಮನೆಗೆ ಬನ್ನಿ, ವಿಷಯ ತುಂಬ ಸೀರಿಯಸ್ ಆಗಿದೆ. ರಾಜೇಶ್, ಏನಂದ್ಲು ದೇವಕಿ? ಮಗು ಯಶು ಇಬ್ರು ಮಲಗಿದ್ದಾರೆ, ಅದಕ್ಕೆ ಬಾಗ್ಲು ಹಾಕೊಂಡು ಬಂದೆ. ಏನಂದ್ಲು ದೇವಕಿ? ಇದು ನಾನು ಹೆತ್ತ ಮಗು ಅಲ್ಲ ಅಂದ್ಲು. ಹಾಗಂದ್ಲ? ಅವತ್ತು ಅವಳು ಬಂದಾಗಲೂ ಅಷ್ಟೇ, ಮಗುನ ನೋಡಿದ ಮೇಲೆ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಬಂದಿತ್ತು. ಅದರ ಅರ್ಥ ಏನು ಅಂತ ನನಗೀಗ ಗೊತ್ತಾಗ್ತಾ ಇದೆ. ರಘು, ನನಗಿದ್ರಲ್ಲಿ ಬೇರೆ ಏನೋ ನಾಟಕ ಕಾಣಿಸ್ತಾ ಇದೆ. ಏನು ಹೇಳಿ? ಯಶು ಮನಸ್ಸಲ್ಲಿ ಈ ಮಗು ಯಶುದಲ್ಲ ಅನ್ನೋ ನಂಬಿಕೆ ಹುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳ ದೇವ್ಕಿ. ಯಾವ ರೀತಿ ಗಿರಿಜಕ್ಕ? ಇದು ನಾನು ಹೆತ್ತ ಮಗು ಅಲ್ಲ ಅಂತ ದೇವ್ಕಿ ಹೇಳಿದ್ರೆ ಯಶುಗೂ ಮಗುಗೂ ಸಂಬಂಧನೇ ಇರೋದಿಲ್ಲ. ಬೇರೆ ಮಗು ಯಶುಗ್ ಬೇಕಿಲ್ಲ ಅಂತ ದೇವ್ಕಿಗೆ ಚೆನ್ನಾಗೇ ಗೊತ್ತು. ಯಶು ಮಗುನ ತಿರಸ್ಕರಿಸ್ತಾಳೆ. ನಾವು ಆ ಮಗುನ ರಾಜೇಶ್ವರಿ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತಾನೆ ಇಟ್ಕೋ. ಲಾಭ ಯಾರಿಗೆ ಹೇಳು? ದೇವ್ಕಿಗೆ. ದೇವ್ಕಿ ಹೋಗಿ ಆ ಮಗುನ ಪಡ್ಕೋತಾಳೆ. ಇದು ಅವಳ ಪ್ಲಾನ್ ಯಾಕಾಗಿರ್ಬಾರ್ದು? ಇಲ್ಲ ಗಿರಿಜಕ್ಕ, ನಮ್ಮ ಮನೇಲಿ ಮಗು ನೋಡಿದಾಗಲೂ ಅವಳ ಮುಖದಲ್ಲಿ ಸ್ವಂತ ಮಗು ಬಗ್ಗೆ ಇರೋ ಆಸೆ ಕಾಣಲಿಲ್ಲ. ಇವತ್ತು ಅಷ್ಟೇ ಬೇರೆಯವ್ರ ಮಗು ನೋಡ್ತೀವಲ್ಲ, ಹಾಗೆ ಇತ್ತು. ಹಾಗಾದ್ರೆ ನಿಮ್ಮಮ್ಮ ಮೋಸ ಮಾಡಿರ್ಬೋದು ಅಂತೀಯಾ? ಇಲ್ಲ, ನಾವು ಮೋಸ ಹೋಗಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಅಮ್ಮನೂ ಅಷ್ಟೇ, ಅದು ದೇವಕಿ ಮಗು ಅಂತ ಹೇಳಲಿಲ್ಲ. ಮತ್ತೆ ನಿಮ್ಮ ತಾಯಿ ಮನೇಲಿ ಬೇರೆ ಯಾವ ಮಗು ಇರಕ್ ಸಾಧ್ಯ ರಘು? ಮಗು ದೇವ್ಕಿದಲ್ಲ ಅಂದ್ರೆ ವಿನಂತಿದಿರ್ಬೇಕು. ಇದ್ರೂ ಇರ್ಬೋದು, ಆದರೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಗಿರಿಜಕ್ಕ. ವಿನಂತಿನ 10 ವರ್ಷದ ನಂತರ ನಾನು ಮೊದಲು ನೋಡಿದ್ದೆ 1 ವಾರದ ಹಿಂದೆ. ಆದ್ರೆ ರಾಜೇಶ್ವರಿ ಅವರು ಆ ಮಗು ನಿಂದೆ ಅಂತ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಕಿ ಹೇಳಿದ್ದನ್ನ ಯಶೋಗೆ ಹೇಳೋದು ಬೇಡ. ಅವಳು ಪಾಪ ತನ್ನದೇ ಮಗು ಅಂತ ಅಂದ್ಕೊಂಡಿದ್ದಾಳೆ. ಹೀಗೆ ಅಂತ ಗೊತ್ತಾದ್ರೆ ನಾವು ಯಶೋನ ಕಳ್ಕೋಬೇಕಾಗ್ಬೋದೇನೋ. ಹೌದು ರಘು, ಹಾಗೇನಾದ್ರೂ ಅವಳಿಗೆ ಗೊತ್ತಾದ್ರೆ ಅವಳು ಆಪರೇಷನ್ಗೂ ಒಪ್ಕೊಳ್ಳೋದಿಲ್ವೇನೋ. ಮೊದಲು ಆಪರೇಷನ್ ಮುಗಿದ್ಬಿಡಿ. ಸೀತಮ್ಮ, ಜನಾರ್ದನ ಎಲ್ಲೋದ? ಸೌದವನಿಗೆ ಹೇಳಕ್ ಹೋಗಿದ್ದಾರೆ. ಮೊನ್ನೆನೆ ತಂದು ಹಾಕ್ತೀನಿ ಇಂದ, ಇನ್ನ ತಂದು ಹಾಕಿಲ್ಲ. ನಾಳೆಗೆಲ್ಲ ಖಾಲಿ ಆಗುತ್ತೆ. ದರಿದ್ರ ಸೌದೆಗೂ ಬಂತು ಬರಗಾಲ. ಸೀತಮ್ಮ, ಇವತ್ತು ದೇವರಾಜ್ ಸಿಗ್ದ. ನಿಧ